Yes. 75 lakh, Okay. 23,698. 98752369 ಕರೆಕ್ಟಾ? Correct. ಈಗ ಪ್ಲಸ್ ಎಷ್ಟು ಮಾಡ್ಬೇಕು? Plus 85 crores, ಓಕೆ 62 lakhs, ಓಕೆ 36,000, 30 6,987. ದಿಸ್ ಆನ್ಸರ್ ಈಸ್ 1843760,685 ಆಗತ್ತೆ. ಹಾಗೇನೆ ಇದೇ ರೀತಿ ಹಾಗೇನೆ ಅದು ನಮಗೆ ಬಂದಿರೋದು 8ನೇ ವಯಸ್ಸಿದ್ದಾಗ, ನಮಗೆ 23 ವರ್ಷ, ಸುಮಾರು 16 ವರ್ಷಗಳಿಂದ ಈ ರೀತಿ ಮಾಡ್ತಾ ಬಂದಿದ್ದೇವೆ. ಶಕುಂತಲಾ ದೇವಿ ಅಂತ ಒಬ್ರು ಮಾನವ ಕಂಪ್ಯೂಟರ್ ಇದ್ರು. ಸೊ ಅವರ ಹೆಸರನ್ನ ಆಗ ಕೇಳಿದ್ದೆ, ನಾನ್ಯಾಕೆ ಅವ್ರಂಗ್ ಆಗ್ಬಾರ್ದು ಅಂತೇಳಿ ಅವರನ್ನೇ ಒಂದು ಪ್ರೇರಣೆಗೆ ತಗೊಂಡು ಈ ರೀತಿ ಪ್ರಯತ್ನ ಪಟ್ಟು ನಿಮ್ಮ ಆಶೀರ್ವಾದ ಸಕ್ಸಸ್ಫುಲ್ ಆಗಿದೆ ಸರ್. ಹಾಗೇನಿಲ್ಲ ಸರ್, ಹಾಗೇನಿಲ್ಲ ಸರ್. ಬಸವರಾಜ್ ಸರ್ ಒಂದೇ ಒಂದು ಸಿಂಪಲ್ ಪ್ರಶ್ನೆ. Please, ನಾನು sir. ಕೀರ್ತಿರಾಜು ಪ್ಲೀಸ್ ಮಾತಾಡ್ತಾ ಇರೋದು. ಹೇಳಿ ಸರ್, ಹೇಳಿ ಸರ್. ಏನಿಲ್ಲ, ಇದು ನೀವು ಚಿಕ್ಕ ವಯಸ್ಸಿನಿಂದ ಪ್ರಾಕ್ಟೀಸ್ ಮಾಡಿ ಪರಿಣಿತಿ ಪಡೆದಿರೋದಾ, ಇಲ್ಲ ಯಾವುದೋ ಒಂದು ದೈವ ಶಕ್ತಿಯಿಂದ ನೀವು ಪ್ರಾಕ್ಟೀಸ್ ಮಾಡಿ ಈಗ ಅದನ್ನ ಪರಿಣಿತಿ ನನಗೆ ಬಂದ್ರೆ 8ನೇ ವಯಸ್ಸಿದ್ದಾಗ ಅಂತ ಹೇಳಿದೆ. ಹಾ. ಸೊ 8ನೇ ವಯಸ್ಸಿದ್ದಾಗ ಯಾರು ಹೇಳ್ಕೊಟ್ರು ಕೂಡ ಕೇಳುವಷ್ಟು IQ ಲೆವೆಲ್ ಇರೋದಿಲ್ಲ. ಹೌದು. ಸೊ ದೇವರು ನನಗೆ ಒಂದ್ ವೇಳೆ ಕಣ್ಣು ಕೊಡದೆ ಹೋಗಿದ್ರೆ ಈ ಟ್ಯಾಲೆಂಟ್ ಬರ್ತಿರ್ಲಿಲ್ಲ. ಸೊ ಬ್ಲೈಂಡ್ನೆಸ್ ಈಸ್ ಮೈ ಗಿಫ್ಟ್ ಅಂತ ಹೇಳ್ಬೋದು, ಆಮೇಲೆ ಸ್ಟ್ರೆಂತ್ ಅಂತ ಹೇಳ್ಬೋದು. ಹಾಗೇನೆ ಇದು ಗಾಡ್ ಗಿಫ್ಟ್ ಸರ್. ಇದಕ್ಕೆ ಯಾವುದೇ ರೀತಿಯ ಟೆಕ್ನಿಕ್ಸ್ ಇದಾವೆ, ಬಟ್ ನನಗೆ ಆ ಯಾವ ಟೆಕ್ನಿಕ್ಸ್ ಗೊತ್ತಿಲ್ಲ. ಸೊ ನನಗೆ ಬಂದ್ರೆ ದೈವದತ್ತವಾಗಿ ಬಂದಂತ ಒಂದು ಕೊಡುಗೆ ಅಂತ. ಗಾಡ್ ಬ್ಲೆಸ್ ಯು. ಆಲ್ Thank you, thank you very much, sir. ವಂಡರ್ ಆಫ್ ದ ವರ್ಲ್ಡ್. Okay, thank you, sir. ಓಕೆ ಬಸವರಾಜ್ ಅವರೇ, ಪ್ಲೀಸ್ ಸರ್. ಸರ್ ಇನ್ನೊಂದು ಚಾಲೆಂಜ್ ಅನ್ನ ಇವರು ಸ್ವೀಕರಿಸಿದ್ದಾರೆ. ಏನಂದ್ರೆ ಇಲ್ಲಿ 30 ನಂಬರ್ಗಳನ್ನ ಹೇಳ್ತೀನಿ ಓಕೆ ಒಂದು ಆರ್ಡರ್ ಅಲ್ಲಿ, ಪ್ಲೀಸ್ ಸರ್. 30 ನಂಬರ್ಸ್. ಎಸ್ ಓಕೆ, ಓಕೆ ಅದೇ ಆರ್ಡರ್ ಅಲ್ಲಿ ನೀವು ರಿಪೀಟ್ ಮಾಡ್ಬೇಕು. ದಯವಿಟ್ಟು ಸರ್. ಓಕೆ ಓಕೆ ಸರ್. ಮೂರ್ ನಂಬರ್ ಹೇಳ್ತಾ ಹೋಗ್ತೀನಿ. ಎಸ್ ಪ್ಲೀಸ್ ಹೇಳಿ ಸರ್. 956 ಓಕೆ 324 ಎಸ್ ಸರ್. 587 587 ಓಕೆ 485 ಓಕೆ 632 ಓಕೆ 589 ಓಕೆ ಸರ್. 745 745 ಅಲ್ಲ. ಓಕೆ 235 ಎಸ್ ಸರ್. 698 ಓಕೆ 523. ಈ ರೀತಿ ನಂಬರ್ಸ್ಗಳು ನನ್ನ ಹತ್ರ ಇದಾವೆ. ಆ ನಂಬರ್ಸ್ಗಳನ್ನ ಹೇಳ್ಬೋದಾ ಸರ್ ಈಗ? ಹೇಳಿ ಹೇಳಿ. ನೋಡಿ ಈ ರೀತಿ ಇದೆ. 956 324 587 485 632 589 745 235 698 523. ಥ್ಯಾಂಕ್ ಯು ವೆರಿ ಮಚ್. ಸೂಪರ್ ಹಾಗೇನೆ ಫ್ಯಾಂಟಾಸ್ಟಿಕ್ ಬಸವರಾಜ್ ಸರ್. ಇವಾಗ ಇದನ್ನ ಉಲ್ಟಾ ಹೇಳ್ತೀರಾ ಹೋಗ್ಲಿ? ಹಾ ಹೇಳ್ಬೋದು ಸರ್. ಹೇಳ್ತೀರಾ? ಐ ವಿಲ್ ಟ್ರೈ ಸರ್. ಟ್ರೈ ಮಾಡಿ. ಹೇಳೋಣ ಸರ್. ಹಾ 325 ಹಾ 896 ಹಾ 532 ಹಾ 547 ಹಾ 985 ಹಾ 236 ಹಾ 584 ಹಾ 785 ಹಾ 423 ಹಾ 659 ಸರ್. ಓ ಸೂಪರ್ ಎಕ್ಸ್ಟ್ರಾರ್ಡಿನರಿ. ಹಾಗೇನೆ ತಮ್ಮ ಡೇಟ್ ಆಫ್ ಬರ್ತ್ ಹೇಳಿ ಸರ್ ಪ್ಲೀಸ್. ನೀವು ಹೇಳತಂಗ್ ಬಿಡಲ್ಲ ಇವತ್ತು. ನಿಮ್ಮ ಡೇಟ್ ಆಫ್ ಬರ್ತ್ ಹೇಳಿ ಸರ್. ಎಲ್ರಿಗೂ ಕೇಳೋತ್ರ ಹೇಳಿ ಸರ್. ಎಲ್ರಿಗೂ ಕೇಳೋತ್ರ ಹೇಳಿ. ಸರ್ ವಾಸ್ ಬಾರ್ನ್ ಆನ್ ಸ್ಯಾಟರ್ಡೆ, ಹಾಫ್ ಡೇ ದಿವಸ ಹುಟ್ಟಿದಾರೆ ಸರ್, ಕರೆಕ್ಟಾ? ನಾವು ಟ್ರೈ ಮಾಡೋಣ. ಯು ಬಾರ್ನ್ ಹಾಫ್ ಡೇ ಸರ್, ಪ್ಲೀಸ್. ಹೇಳಿ ಜೋರಾಗಿ. ಹೇಳಾಯ್ತು ನಂದು. ಸ್ಯಾಟರ್ಡೆ ಹಾಫ್ ಡೇ ಸರ್. 24/8/1989. ಸರ್ ಯು ಬಾರ್ನ್ ಥರ್ಸ್ಡೇ, ಇಸ್ ಇಟ್? ಥ್ಯಾಂಕ್ ಯು. ಸೂಪರ್ ಬಸವರಾಜು, ಹಿಂದೀಪ ಕೊಡಿ ಕೈಯಲ್ಲಿ. ಹಾಗೇನೆ ನಿಮ್ಮ ಹತ್ರ ವಾಚ್ ಇರ್ಬೋದು ಸರ್, ಅದು ನನ್ನ ಹತ್ರ ವಾಚೇ ಇಲ್ಲ. ಸೊ ನೀವು ಟೈಮ್ ಹೇಳಿದ್ರೆ ಹೇಳ್ತೀವಿ ಸರ್. ಟೈಮು ಹಾ ಸರ್. ನಿಮಿಷ
ಇವಾಗ ನಮ್ಮ ಸ್ಟುಡಿಯೋದಲ್ಲಿ ಟೈಮು ಹೇಳ್ಬೋದಾ ಸರ್? ಒಂದ್ ನಿಮಿಷ. ಒಂದ್ 5ರಿಂದ 10 ನಿಮಿಷ ಹೆಚ್ಚು ಕಡಿಮೆ ಆಗತ್ತೆ, ಯಾರು ಬೈಬಾರ್ದು. ಸ್ಲೋ ಇರುತ್ತೆ, ಫಾಸ್ಟ್ ಇರುತ್ತೆ, ಅವೆಲ್ಲ ಓಕೆ. ಹಾ, ಟೈಮ್ 7 ಗಂಟೆ 22 ನಿಮಿಷ ಆಗಿದೆ ಸರ್. ಹಾಗೇನೆ ನಿಮ್ಮೆಲ್ಲರ ಅಚ್ಚುಮೆಚ್ಚಿನ ಕ್ರಿಕೆಟ್ ಕಾಮೆಂಟ್ರಿ ಇಂಡಿಯಾ ಮತ್ತೆ ಪಾಕಿಸ್ತಾನ ತಂಡ ನಡುವೆ ಯಾವತ್ತು ನಡೆದಿರ್ಬೇಕು ಸರ್? ಇದು ವರ್ಲ್ಡ್ ಕಪ್ ಲಾಸ್ಟ್ ವರ್ಲ್ಡ್ ಕಪ್ 1996 ಬ್ಯಾಂಗ್ಳೂರಲ್ಲಿ ಬ್ಯಾಂಗ್ಳೂರ್. ಅಮೀರ್ ಸೋಯಲ್ ಅಮೀರ್ ಸೋಯಲ್ ಬೋಲ್ಡ್ ಮಾಡಿ, ಇವ್ರು ನಮ್ಮ ವೆಂಕಟೇಶ್ ಪ್ರಸಾದ್ ಬೋಲ್ಡ್ ಮಾಡಿದ್ರಲ್ಲ. ಯಾವ ಇಶ್ಯೂನಲ್ಲಿ ಸರ್ ಅದು? 96 ನಾನು ಇನ್ನೂ ಹುಟ್ಟಿರ್ಲಿಲ್ಲ, ನಾನಿನ್ನು ಚಿಕ್ಕವನಿದ್ದೆ. 2007 T20 ವರ್ಲ್ಡ್ ಕಪ್ ಫೈನಲ್. ಓಕೆ, ಫೈನಲ್. ಹಿಂದಿ ಬೇಕಾ ಇಂಗ್ಲಿಷ್ ಬೇಕಾ ಸರ್ ತಮಗೆ? ಹಿಂದಿ. ಹಾ. ಬಂಧುಗಳೇ, 2007 ಸೆಪ್ಟೆಂಬರ್ 24ರಂದು ದಕ್ಷಿಣ ಆಫ್ರಿಕಾದ ಜೋಹಾನ್ಸ್ಬರ್ಗ್ದಲ್ಲಿ ಇಂಡಿಯಾ ಮತ್ತೆ ಪಾಕಿಸ್ತಾನ ತಂಡ ನಡುವೆ ಫಸ್ಟ್ T20 ವರ್ಲ್ಡ್ ಕಪ್ ಫೈನಲ್ ಪಂದ್ಯ ನಡೆದಿತ್ತು. ಆ ಕಾಮೆಂಟ್ ನಿಮ್ಮೆಲ್ಲ ಅಪೇಕ್ಷೆ ಮೇರೆಗೆ ಹಿಂದಿಯಲ್ಲಿ ಇರುವಂತದ್ದು. ನೀವು ಗಮನಿಸಬೇಕಾದ ಸಂಗತಿ ಏನಂದ್ರೆ, ಇದು ನಿಮಿಕ್ರಿ ಅಲ್ಲ. 10 ವರ್ಷಗಳ ಹಿಂದೆ ನಡೆದಂತ ಮ್ಯಾಚ್ ಅನ್ನ ಆಸ್ ಇಟ್ ಈಸ್ ಹಿಂದಿಯಲ್ಲಿ ಇರುವಂತದ್ದು ಕೇಳಿ. ನಮಸ್ಕಾರ, आप सभी को न्यू जोहान्सबर्ग से